ವೆಲ್ಕಮ್ ಟು ಹಾಯ್ ಜಮಖಂಡಿ ಚಾನೆಲ್. ಹಾಯ್ ಜಮಖಂಡಿ ಚಾನೆಲ್ ವೀಕ್ಷಕರಿಗೆ ಸುಸ್ವಾಗತ. ಹಿಂದು ಮುಂದಿಲ್ಲೆನಗೆ ನೀಗತಿ, ಹಿಂದು ಮುಂದಿಲ್ಲೆನಗೆ ನೀಗತಿ ಎಂದು ನಂಬಿದೆ ನಿನ್ನ ಪಾದವ. ಬಂಧನ ಬಿಡಿಸೆನ್ನ ಕರಪಿಡಿ ನಂದ ಕಂದ ಮುಕುಂದ ಬಂಧೋ. ಬಾರೋ ಗುರು ರಾಘವೇಂದ್ರ. ಭಕ್ತಾದಿಗಳಲ್ಲಿ ಸವಿನಯ ಪ್ರಾರ್ಥನೆ. ಜಮಖಂಡಿ ಸಾವಡೆ ಗಲ್ಲಿಯ ರಘೋತ್ತಮ ರಾಯರ ಮಠದ ಕಟ್ಟಡ ಕೆಲಸ ನಡೆಯುತ್ತಿದೆ. ಭಕ್ತಾದಿಗಳು ತನುಮನದೊಂದಿಗೆ ಸಹಾಯ ಮಾಡಿ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಕೋರಿಕೆ. ಭಕ್ತಾದಿಗಳಿಗೆ ಸುವರ್ಣ ಅವಕಾಶ. ಶ್ರೀ ಗುರುಭ್ಯೋ ನಮಃ. ಇಂದು ಶ್ರೀ ರಘೋತ್ತಮ ರಾಘವೇಂದ್ರ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂರ್ವಾರಾಧನೆ ನಿಮಿತ್ತ ಭಕ್ತಾದಿಗಳಲ್ಲಿ ವಿನಂತಿಸುವುದೇನೆಂದರೆ, ಈ ರಘೋತ್ತಮ ರಾಯರ ಮಠದ ಕಟ್ಟಡ ಜೀರ್ಣೋದ್ಧಾರ ಪ್ರಾರಂಭವಾಗಿದ್ದು ಯಥಾಶಕ್ತಿ ಎಲ್ಲರೂ ಸಹಾಯ ಮಾಡಿ ಶ್ರೀ ರಘೋತ್ತಮ ರಾಯರ ಆರಾಧನೆ ನಿಮಿತ್ತ ನಡೆದಿರುವ ಈ ಉತ್ಸವದಲ್ಲಿ ಎಲ್ಲರೂ ಭಾಗವಹಿಸಿ ತನುಮನ ಧನದಿಂದ ಈ ಸೇವಾ ಕಾರ್ಯದಲ್ಲಿ ತಾವು ಪಾಲ್ಗೊಂಡು ಎಲ್ಲರೂ ಸಹೃದಯತೆಯಿಂದ ಸಹಕರಿಸಿ ಈ ಒಂದು ಒಳ್ಳೆಯ ಕಾರ್ಯಕ್ಕೆ ತಮ್ಮ ಸಹಾಯ ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ. ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕೆ ತಮ್ಮಲ್ಲಿ ಕಳಕಳಿ ವಿನಂತಿ. ಹಿಂದು ಮುಂದಿಲ್ಲೆನಗೆ ನೀಗತಿ, ಹಿಂದು ಮುಂದಿಲ್ಲೆನಗೆ ನೀಗತಿ ಎಂದು ನಂಬಿದೆ ನಿನ್ನ ಪಾದವ. ಬಂಧನ ಬಿಡಿಸೆನ್ನ ಕರಪಿಡಿ ನಂದ ಕಂದ ಮುಕುಂದ ಬಂಧೋ. ಬಾರೋ ಗುರು ರಾಘವೇಂದ್ರ. ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ. ಸೇವಕ ನೆಲವೋ ನಾನು ಧಾವಿಸಿ ಬಂದೆನು, ಸೇವೆ ನೀಡಲು ನೀನು. ಸೇವಕನ ಸೇವೆಯನ್ನು ಸೇವಿಸಿ ಸೇವ್ಯ ಸೇವಕ ಭಾವವಿಯುತ ಠಾವುಗಾಣಿಸಿ ಪೊರೆಯ ಧರೆಯೊಳು ಪಾವನಾತ್ಮಕ ಕಾವ ಕರುಣಿ. ಬಾರೋ ಗುರು ರಾಘವೇಂದ್ರ. ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ. ಶ್ರೀ ಗುರುಭ್ಯೋ ನಮಃ. ಶ್ರೀ 3 ದಿನಗಳ ಕಾಲ, ಇವತ್ತು 20, 21, 22 3 ದಿನಗಳ ಕಾಲ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಈ ರಘೋತ್ತಮ ರಾಯರ ಮಠ ಸಾವಡೆಗಲ್ಲಿಯಲ್ಲಿ ನಡೆಯುತ್ತಿದೆ. ಬಹಳ ವಿಜೃಂಭಣೆಯಿಂದ ಮಾಡುವುದಾಗಿ ಎಲ್ಲರೂ ಇದನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾವು ಶ್ರದ್ಧಾಭಕ್ತಿಯಿಂದ ಕೈಲಾದ ಯಥಾಶಕ್ತಿ ಸಹಾಯ ಸಹಕಾರ ಮಾಡಿ ಇಲ್ಲಿ ನಾವು ಎಲ್ಲರೂ ಭಕ್ತಾದಿಗಳು ಆರಾಧನೆಯನ್ನು ವಿಜೃಂಭಣೆಯಿಂದ ಮಾಡಬೇಕೆಂದು ಮತ್ತು ಸೇವೆ ಸಲ್ಲಿಸುತ್ತಿದ್ದೇವೆ ಮತ್ತು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿದ್ದೇವೆ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಬೃಂದಾವನ ನೋಡಿರೋ ಗುರುಗಳ ಬೃಂದಾವನ ಪಾಡಿರೋ. ಬೃಂದಾವನ ನೋಡಿ ಆನಂದ ಮದವೇರಿ. ಬೃಂದಾವನ ನೋಡಿ ಆನಂದ ಮದವೇರಿ. ಚಂದದಿ ದ್ವಾದಶ ಪೌಂಡ್ರಾಂಕಿತ ಗೊಂಬ ವೃಂದಾವನ ನೋಡಿರೋ. ಗುರುಗಳ ವೃಂದಾವನ ಪಾಡಿರೋ. ತುಂಗಭದ್ರಾ ನದಿಯ ತೀರದಿ ಇದ್ದ ತುಂಗ ಮಂಟಪದ ಮಧ್ಯದಿ ಶೃಂಗಾರ ಶ್ರೀ ತುಳಸಿ ಪದ್ಮಾಕ್ಷ ಸರಗಳಿಂದ. ಶೃಂಗಾರ ಶ್ರೀ ತುಳಸಿ ಪದ್ಮಾಕ್ಷ ಸರಗಳಿಂದ ಮಂಗಳಕರ ಮಹಾಮಹಿಮೆಯಿಂದೊಪ್ಪುವ ವೃಂದಾವನ ನೋಡಿರೋ. ಗುರುಗಳ ವೃಂದಾವನ ಪಾಡಿರೋ.
ದೇಶ ದೇಶದಿ ಮೆಚ್ಚುತ್ತಾ ಇಲ್ಲಿಗೆ ಬಂದು ವಾಸವಾಗಿ ಸೇವಿಪ ಭಾಷೆ ಕೊಟ್ಟಂದದಿ ಬಹುವಿಧ ವರಗಳ ಭಾಷೆ ಕೊಟ್ಟಂದದಿ ಬಹುವಿಧ ವರಗಳ ಸೂಸುವ ಕರಮ ಮಹಿಮೆಯಿಂದೊಪ್ಪುವ ವೃಂದಾವನ ನೋಡಿರೋ ಗುರುಗಳ ವೃಂದಾವನ ಪಾಡಿರೋ. ಮುನ್ನೂರು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ 3 ದಿನ ಆರಾಧನಾ ಮಹೋತ್ಸವ. ಸಮಸ್ತ ಭಕ್ತಾದಿಗಳು ಬಂದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ರಾಘವೇಂದ್ರ ಮಹಾಸ್ವಾಮಿಗಳವರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ವಿನಂತಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ವೃಂದಾವನ ನೋಡಿರೋ ಗುರುಗಳ ವೃಂದಾವನ ಪಾಡಿರೋ. ವೃಂದಾವನ ನೋಡಿರೋ ಗುರುಗಳ ವೃಂದಾವನ ಪಾಡಿರೋ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೇಷ್ಠಂ ಶ್ರೀ ರಾಘವೇಂದ್ರಂ ಸಕಲಗುಣನಿಧಿ ಧೀರಯೋಗೀಂದ್ರತೀರ್ಥಂ ಸುರೀಂದ್ರಂ ಸದ್ಗುಣಾಢ್ಯಂ ರಘುಪತಿಯ ಚರಣಂ ಧ್ಯಾನದೂತಾಗಸಂಗಂ ಶ್ರೀರಾಘವೇಂದ್ರ ತೀರ್ಥಾರ್ಯ ಚರಣಾಂಬರಭೂರಹಂ ಕಾಮಿತಾಂ ಶೇಷಕಲ್ಯಾಣಂ ಕಲ್ಲೋನ್ಮುಖನಮಾಶ್ರಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ 353ನೇ ಆರಾಧನಾ. ಈ ಆರಾಧನೆಯನ್ನು ಈ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ಬರ್ತಕ್ಕಂಥ ಕುನ್ನೂರು ಗ್ರಾಮದಲ್ಲಿ ರಾಘವೇಂದ್ರ ಸ್ವಾಮಿಗಳ ಸ್ಥಾಪನೆಯನ್ನು ಮಾಡಿ 24ನೇ ಆರಾಧನಾ ಮಹೋತ್ಸವ. ಈ ರಾಘವೇಂದ್ರ ಸ್ವಾಮಿಗಳು ಇಲ್ಲಿಗೆ ಬಂದದ್ದು ನಮ್ಮ ಮಾಡಿರ್ತಕ್ಕಂಥ ಪೂಜಾ ಫಲಕ್ಕೆ ಅನುಗ್ರಹವನ್ನು ಮಾಡಿ ಸ್ವಯಂ ತಾವೇ ವೃಂದಾವನ ಹಿಂದಲ್ಲಿ ಅದ ಅಂಥೇಳಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ವೃಂದಾವನ ಸ್ಥಾಪನಾ ಮಾಡಬೇಕು ಅಂತ ಮಾಡಿರ್ತಕ್ಕಂಥ ವೃಂದಾವನವನ್ನು ನೀವು ತೆಗೆದುಕೊಂಡು ಹೋಗ್ರಿ, ನೀವು ರಾಯರ ಮಠವನ್ನು ಮಾಡಲಿಕ್ಕೆ ಹತ್ತೀರಿ ಅಂತ ಹೇಳಿ ನಮ್ಮನ್ನು ಕರೆಸಿ ಅಲ್ಲಿಯೇ ಇರ್ತಕ್ಕಂಥ ದಾಸರಹಳ್ಳಿ ಅಲ್ಲಿ ಭಜನಾ ಮಂಡಳ, ಯಾವ ಗುರುರಾಜ ಭಜನಾ ಮಂಡಳಿ ಅಂತ ಹೇಳಿ ಆ ಭಜನಾ ಮಂಡಳಿಯವರು ನಮಗೆ ಈ ವೃಂದಾವನವನ್ನು ಇದನ್ನು ದಾನರೂಪವಾಗಿ ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಇದನ್ನು ತಂದು ನಾವಿಲ್ಲಿ ಸ್ಥಾಪನವನ್ನು ಮಾಡತಕ್ಕಂಥದ್ದು. ಮತ್ತು ಮೂಲ ಮೃತ್ತಿಕೆಯನ್ನು ಮಂತ್ರಾಲಯದವರು ಇದನ್ನು ಕೊಟ್ಟಿದ್ದಾರೆ. ಮತ್ತು ಆ ಮೃತ್ತಿಕೆಯನ್ನು ಇಲ್ಲಿ ತಂದು ನಾವು ಸತ್ಯಾತ್ಮರಿಂದ ಇದನ್ನು ಸ್ಥಾಪನವನ್ನು ಮಾಡಿಸಿದ್ದೇವೆ. ಮತ್ತು ನಮ್ಮ ಇರ್ತಕ್ಕಂಥ ಗಲಗಲಿ ಶುಕಾಚಾರ್ಯವರು ಕೂಡ ಪೂರ್ವದಲ್ಲಿ ಸ್ಥಾಪನೆ ಮಾಡಿದರು. ಅದಾದ ನಂತರ ಮತ್ತೆ ಸ್ವಾಮಿಗಳು ಬಂದು ಅಭಿಷೇಕವನ್ನು ಮಾಡಿ ಸ್ಥಾಪನೆಯನ್ನು ಮಾಡಿ ಈ ಆರಾಧನೆಗೆ ಇವತ್ತಿಗೆ 24 ವರ್ಷಗಳಾಗತಕ್ಕಂಥದ್ದು. ಎಲ್ಲರೂ ಬಂದು ಅನೇಕ ವಿಧವಾಗಿರ್ತಕ್ಕಂಥ ಭಕ್ತರು ಬಂದು ಸೇವೆಯನ್ನು ಮಾಡಿ ರಾಯರ ಅನುಗ್ರಹಕ್ಕೆ ಪೂರ್ಣ ಪಾತ್ರರಾಗತಕ್ಕಂಥವರಾಗಿದ್ದಾರೆ. ಅದಕ್ಕಾಗಿ ಎಲ್ಲರೂ ಕೂಡ ರಾಯರ ಸೇವೆಯನ್ನು ಮಾಡಬೇಕು, ಎಲ್ಲರಿಗೂ ರಾಯರ ಅನುಗ್ರಹ ಆಗಬೇಕು ಅಂತ ಹೇಳಿ ನಮ್ಮದು ಈ ರಾಯರ ಆರಾಧನಾ ನಿಮಿತ್ತವಾಗಿ ಇಲ್ಲಿ ನಾವು ಎಲ್ಲರಿಗೂ ಭಕ್ತರಿಗೂ ರಾಯರು ಅನುಗ್ರಹ ಮಾಡಲಿ ಅಂತ ಹೇಳಿ ರಾಯರಲ್ಲಿ ಆಶಯಿಸ್ತಕ್ಕಂಥವರು. ರಾಯರು ಎಲ್ಲರಿಗೂ ಅನುಗ್ರಹ ಮಾಡಲಿ, ಎಲ್ಲರೂ ಬಂದು ಸೇವೆಯನ್ನು ಇಲ್ಲಿ ಮಠದೊಳಗೆ ಮಾಡಿ ಅವರ ಕೃಪಾಪಾತ್ರಕ್ಕೆ ಅನುಗ್ರಹ ಆಗಬೇಕಂತ ಹೇಳಿ ಎಲ್ಲರಿಗೂ ಭಕ್ತಾದಿಗಳಲ್ಲಿ ಸೇವೆಯ ಪ್ರಾರ್ಥನೆ. ಇವತ್ತು ನಾಳೆ ನಾಡಿದ್ದು 3 ದಿವಸ ರಾಘವೇಂದ್ರ ಮಹಾಸ್ವಾಮಿಗಳವರ ಆರಾಧನಾ ಮಹೋತ್ಸವ. ಅದರ ನಿಮಿತ್ತವಾಗಿ ಸಮಸ್ತ ಭಕ್ತಾದಿಗಳು ಬಂದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಹಾಯ್ ಜಮಖಂಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ಲಿಂಕ್ನ ಎಲ್ಲ ಕಡೆ ತಪ್ಪದೇ ಶೇರ್ ಮಾಡಿ ನಮಗೆ ನಿಮ್ಮ ಸಂಪೂರ್ಣ ಸಪೋರ್ಟ್ ಕೊಡಿ ಪ್ಲೀಸ್. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಶೇರ್ ಮಾಡಿ, ತಪ್ಪದೆ ಲೈಕ್ ಮಾಡಿ. ಆರಂಭಿಸ್ತಿರೋ ಬೆಂಗಳೂರು. ವೆಲ್ಕಮ್ ಟು ಹಾಯ್ ಜಮಖಂಡಿ ಚಾನಲ್. ಹಾಯ್ ಜಮಖಂಡಿ ಚಾನಲ್ಗೆ ಸ್ವಾಗತ ಸುಸ್ವಾಗತ.
ವೃಂದಾವನ ನೋಡಿ ಆನಂದ ಮದವೇರಿ ವೃಂದಾವನ ನೋಡಿ ಆನಂದ ಮದವೇರಿ ಚಂದದಿ ದ್ವಾದಶ ಪೌಂಡ್ರಾಂಕಿತ ಗೊಂಬ ವೃಂದಾವನ ನೋಡಿರೋ ಗುರುಗಳ ವೃಂದಾವನ ಪಾಡಿರೋ ತುಂಗಭದ್ರಾ ನದಿಯ ತೀರದಿದ್ದು ತುಂಗ ಮಂಟಪದ ಮಧ್ಯದಿ ಶೃಂಗಾರ ಶ್ರೀ ತುಳಸಿ ಪದ್ಮಾಕ್ಷ ಸರಗಳಿಂದ ಶೃಂಗಾರ ಶ್ರೀ ತುಳಸಿ ಪದ್ಮಾಕ್ಷ ಸರಗಳಿಂದ ಮಂಗಳಕರ ಮಹಾ ಮಹಿಮೆಯಿಂದೊಪ್ಪುವ ವೃಂದಾವನ ನೋಡಿರೋ ಗುರುಗಳ ವೃಂದಾವನ ಪಾಡಿರೋ ದೇಶ ದೇಶದಿ ಸುತ್ತುತ್ತಾ ಇಲ್ಲಿಗೆ ಬಂದು ವಾಸವಾಗಿ ಸೇವಿಪ ಭಾಷೆ ಕೊಟ್ಟಂದದಿ ಬಹುವಿಧ ವರಗಳ ಭಾಷೆ ಕೊಟ್ಟಂದದಿ ಬಹುವಿಧ ವರಗಳ ಸೂಸುವಕರ ಮಹಾ ಮಹಿಮೆಯಿಂದೊಪ್ಪುವ ವೃಂದಾವನ ನೋಡಿರೋ ಗುರುಗಳ ವೃಂದಾವನ ಪಾಡಿರೋ ನಿತ್ಯ ಸನ್ನಿಧಿ ಸೇವಿಪ ಭಕ್ತರಿಗೆಂದು ಮತ್ತೆ ಅಭೀಷ್ಟವ ಕೊಡುತ್ತಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ದಿನ ರಾಘವೇಂದ್ರ ಮಹಾಸ್ವಾಮಿಗಳವರ ಪೂರ್ವಾರಾಧನೆ ಆಯಿತು. ಇವತ್ತು ಮಧ್ಯಾರಾಧನೆ, ವಿಶೇಷವಾಗಿ ಮುಂಜಾನೆ ಪಂಚಾಮೃತ ಅಭಿಷೇಕ ಆಯಿತು. ಅನಂತರ ಈಗ ಮಧ್ಯಾಹ್ನ 1 ಗಂಟೆಗೆ ಅಲಂಕಾರ ಸೇವಾ ಹಾಗೂ ತೀರ್ಥಪ್ರಸಾದದ ವ್ಯವಸ್ಥೆ ಇರ್ತದೆ. ಅನಂತರ ಸಾಯಂಕಾಲ ಉಪನ್ಯಾಸ ಹಾಗೂ ವಾಹನೋತ್ಸವ ಸೇವಾ ಹಾಗೂ ಮಂತ್ರಪುಷ್ಪಾರ್ಚನೆ ಕಾರ್ಯಕ್ರಮ ಇರುತ್ತದೆ. ನಾಳೆ ಉತ್ತರಾರಾಧನೆಯ ಪ್ರಯುಕ್ತ ಬೆಳಗ್ಗೆ 7 ಗಂಟೆಗೆ ಪಂಚಾಮೃತ ಮಹಾಭಿಷೇಕ ಹಾಗೂ 11 ಗಂಟೆಗೆ ಭವ್ಯ ರಥೋತ್ಸವ ಇರುತ್ತದೆ. ಅನಂತರ ಮಧ್ಯಾಹ್ನ 1 ಗಂಟೆಗೆ ತೀರ್ಥಪ್ರಸಾದ, ಸಾಯಂಕಾಲ ವಾಹನೋತ್ಸವ ಇರುತ್ತದೆ. ಅನಂತರ ಮಂತ್ರಪುಷ್ಪ ಕಾರ್ಯಕ್ರಮ. ಅನಂತರ ಎಲ್ಲ ಸದ್ಭಕ್ತರಿಗೆ ಫಲ ಮತ್ತು ಮಂತ್ರಾಕ್ಷತೆ ಕೊಡ್ತಾರೆ. ಆದ ಕಾರಣ ಎಲ್ಲ ಸದ್ಭಕ್ತರು ಬಂದು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ನಿಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ. ನಮಸ್ಕಾರಗಳು. ಶ್ರೀ ರಘುತ್ತಮ ರಾಘವೇಂದ್ರ ಸ್ವಾಮಿಗಳ ಮಠ ಜಮಖಂಡಿ. ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಅಂಗವಾಗಿ 3 ದಿನದ ಕಾರ್ಯಕ್ರಮಗಳು. ನಿನ್ನೆ ಪೂರ್ವಾರಾಧನೆ, ಪಂಚಾಮೃತ ಅಭಿಷೇಕ ಹಾಗೂ ರಾಯರ ಅನ್ನಪ್ರಸಾದ, ಸಾಯಂಕಾಲ ವಾಹನೋತ್ಸವ, ಪಲ್ಲಕ್ಕಿ ಸೇವೆ ನೆರವೇರಿತು. ಇಂದು ಮಧ್ಯ ಆರಾಧನೆ ಪ್ರಯುಕ್ತ ಅಲಂಕಾರ ಪಂಥಿ ಹಾಗೂ ಮುಂಜಾನೆ ಪಂಚಾಮೃತ ಅಭಿಷೇಕ, ಕ್ಷೀರಾಭಿಷೇಕ, ಸಹಸ್ರ ಕ್ಷೀರಾಭಿಷೇಕ ಹಾಗೂ ಮಹಾಪೂಜೆ, ಮಂಗಳಾರತಿ. ನಾಳೆ ಉತ್ತರಾರಾಧನೆಯ ಪ್ರಯುಕ್ತ ಶ್ರೀ ರಘುತ್ತಮ ತೀರ್ಥರು ಹಾಗೂ ರಾಘವೇಂದ್ರ ಸ್ವಾಮಿಗಳಿಗೆ ಕ್ಷೀರಾಭಿಷೇಕ, ಸಹಸ್ರ ಕ್ಷೀರಾಭಿಷೇಕ ಹಾಗೂ ಪಂಚಾಮೃತ ಅಭಿಷೇಕ ಹಾಗೂ 12 ಗಂಟೆಗೆ ರಥೋತ್ಸವ ಹಾಗೂ ಮಧ್ಯಾಹ್ನ 1 ಗಂಟೆಗೆ ಮಹಾಪ್ರಸಾದ, ಸಾಯಂಕಾಲ ವಾಹನೋತ್ಸವ ಸೇವೆ, ಮಂತ್ರಪುಷ್ಪ, ಭಜನೆ ಇತ್ಯಾದಿ ಕಾರ್ಯಕ್ರಮಗಳು ಇರುತ್ತವೆ. ಸಕಲ ಸದ್ಭಕ್ತರು ಆಗಮಿಸಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಹಾಗೂ ಕಟ್ಟಡದ ಒಂದು ಕಾಮಗಾರಿಗೆ ಸಹಾಯ ಸಲ್ಲಿಸಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು. ನಮಸ್ಕಾರ. ನಿನ್ನೆ ಈ ಸಾವಡಗಲ್ಲಿ ರಘುತ್ತಮರಾಯರ ಮಠದಲ್ಲಿ ಪೂರ್ವಾರಾಧನೆ ನಡೆದಿದ್ದು ಅದು ಬಹು ವಿಜೃಂಭಣೆಯಿಂದ ನಡೆಯಿತು. ಹಾಗೆ ಇವತ್ತು ಮಧ್ಯಾರಾಧನೆಯ ಪ್ರಯುಕ್ತ ಬೆಳಗ್ಗೆ ಕ್ಷೀರಾಭಿಷೇಕ ಆಯಿತು ಹಾಗೂ ಈಗ ಮಧ್ಯಾಹ್ನ 1 ಗಂಟೆಗೆ ಮಹಾಪ್ರಸಾದ ಇರ್ತದೆ. ಆಮೇಲೆ ಸಾಯಂಕಾಲ ಯಥಾಪ್ರಕಾರ ಸಂಗೀತ ಸೇವೆ, ಮಂತ್ರಪುಷ್ಪ ಇರ್ತದೆ. ನಾಳೆ ಉತ್ತರಾರಾಧನೆ ಪ್ರಯುಕ್ತ ಬೆಳಗ್ಗೆ ಕ್ಷೀರಾಭಿಷೇಕ ಹಾಗೂ ಪಂಚಾಮೃತ ಅಭಿಷೇಕ ಇರ್ತದೆ. ಅದಾದ ಮೇಲೆ ಮಧ್ಯಾಹ್ನ 1 ಗಂಟೆಗೆ ರಥೋತ್ಸವ ಹಾಗೂ ಪಲ್ಲಕ್ಕಿ ಸೇವೆ ಇರ್ತದೆ. ಅದಾದ ಮೇಲೆ ಮಹಾಪ್ರಸಾದ ಇರ್ತದೆ. ಅದಾದ ಮೇಲೆ ಸಾಯಂಕಾಲ 6 ಗಂಟೆಗೆ ಸಂಗೀತ ಸೇವೆ ಹಾಗೂ ಮಂತ್ರಪುಷ್ಪ ಇವೆಲ್ಲ ಕಾರ್ಯಕ್ರಮಗಳು ಇರ್ತಾವೆ. ರಘುತ್ತಮರಾಯರ ಮಠದ ಕಟ್ಟಡ ಕೆಲಸ ನಡೆದದ. ಅದಕ್ಕಾಗಿ ಎಲ್ಲರೂ ಒಂದು ಸ್ವಲ್ಪ
ಹೆಚ್ಚಿನ ಸಹಾಯ ಮಾಡಿದ್ರೆ ಆ ಮಠಕ್ಕೆ ಒಂದು ಅನುಕೂಲ ಆಗ್ತದೆ ಅಂಥೇಳಿ ಕೇಳ್ಕೊತೀವಿ. ನಾವು ಅದ್ರ ಸಲುವಾಗಿ ಬಂದೀವಿ. ಎಲ್ಲರೂ ಕೂಡಿ ಸೇರಿಸಿ ಕೈ ಜೋಡಿಸಿ ರಘುತ್ತಮ ರಾಯರ ಮಠ ಒಂದು ಕಟ್ಟಡವನ್ನು ಕಟ್ಟೋಣ. ಪೂರ್ವಾರಾಧನೆ ವಿಜೃಂಭಣೆ ಆಯಿತು. ಮಧ್ಯಾರಾಧನೆ ಇವತ್ತು ಮುಂಜಾನೆ 7 ಗಂಟೆಗೆ ಅಷ್ಟೋತ್ತರ ಮತ್ತು ಪಂಚಾಮೃತ ಅಭಿಷೇಕ ಮತ್ತು ತೀರ್ಥಪ್ರಸಾದ ಇವತ್ತೆಲ್ಲ ನೆರವೇರಿತು. ಮಧ್ಯಾಹ್ನ ಇವತ್ತು 1 ಗಂಟೆಗೆ ಮಹಾಪ್ರಸಾದ ಮತ್ತು ಅಲಂಕಾರ, ಇವತ್ತು ಮಧ್ಯಾಹ್ನದೊಳಗೆ ತೀರ್ಥಪ್ರಸಾದ ಎಲ್ಲ ಇರುತ್ತದೆ ಮತ್ತು ಉತ್ತರಾಧನೆ ನಿಮಿತ್ತ ಅಭಿಷೇಕ ಮತ್ತು ತೀರ್ಥಪ್ರಸಾದ ಎಲ್ಲ ಇರುತ್ತದೆ. ಮಧ್ಯಾಹ್ನ 12 ಗಂಟೆಗೆ ರಥೋತ್ಸವ ಮತ್ತು ಮಧ್ಯಾಹ್ನ 1 ಗಂಟೆಗೆ ತೀರ್ಥಪ್ರಸಾದ, ಸಾಯಂಕಾಲ 7 ಗಂಟೆಗೆ ವಾಣೋತ್ಸವ ಮತ್ತು ಮಂತ್ರಪುಷ್ಪ ಮತ್ತು ವಾಣೋತ್ಸವ ಎಲ್ಲ ಇರ್ತದೆ. ಸದ್ಭಕ್ತರು ಬಂದು ರಾಯರು ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತ ವಿನಂತಿಗಳು. ನಾನು ಪ್ರವೀಣ್ ಕುಲಕರ್ಣಿ ಅಂಥೇಳಿ ಕನ್ನಡಮ ಪತ್ರಿಕೆಯ ವರದಿಗಾರನಾಗಿದ್ದು, ಈ ಮೂಲಕ ನಾನು ತಿಳಿಸುವುದೇನೆಂದರೆ, ಈ ರಘುತ್ತಮ ತೀರ್ಥರ ಶ್ರೀ ಗುರು ರಾಘವೇಂದ್ರ ರಾಯರ ಮಠದಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ 6 ತಿಂಗಳಿಂದ ಈ ಕಾರ್ಯಕ್ರಮ ನಡೀತಾ ಇದ್ದು, ಈ ಕಾರ್ಯಕ್ರಮ ಸ್ವಲ್ಪ ಎಲ್ಲ ಭಕ್ತರು ಸಹಾಯ ಮಾಡಿ ಈ ಕಟ್ಟಡದ ಜೀರ್ಣೋದ್ಧಾರಕ್ಕೆ ಕೈ ಜೋಡಿಸಬೇಕೆಂದು ತಮ್ಮಲ್ಲಿ ಸವಿನಯ ವಿನಂತಿಯನ್ನು ಮಾಡ್ತೀನಿ. ಮತ್ತು ಆರಾಧನೆ ಇರುವುದರಿಂದ ಮುಂಜಾನೆ ಅಭಿಷೇಕ, ಪಂಚಾಮೃತ, ಆಮೇಲೆ ಮಹಾಪ್ರಸಾದ ಇರುತ್ತದೆ. ಸಾಯಂಕಾಲ ಸಂಗೀತ ಕಾರ್ಯಕ್ರಮ ಇರುತ್ತದೆ. ನಾಳೆ ರಥೋತ್ಸವ ಕಾರ್ಯಕ್ರಮ ಇರುತ್ತದೆ, ಮಹಾಪ್ರಸಾದ ಇರುತ್ತದೆ. ಕಾರಣ ಈ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದ ಶೋಭೆ ತರಬೇಕಾಗಿ ತಮ್ಮಲ್ಲಿ ವಿನಂತಿಯಾಗಿ ಕೇಳಿಕೊಳ್ಳುತ್ತೇನೆ. ಆದಷ್ಟು ಎಲ್ಲರೂ ಈ ಜೀರ್ಣೋದ್ಧಾರ ಕಟ್ಟಡದ ಸಹಾಯವನ್ನು ಎಲ್ಲರೂ ಕೂಡಿ ಮಾಡಿದರೆ ಈ ಕಟ್ಟಡ ಕಂಪ್ಲೀಟಾಗಿ ನೆರವೇರುತ್ತದೆ. ಇದಕ್ಕೆಲ್ಲರೂ ಕೈ ಜೋಡಿಸ್ಬೇಕಂತ ಹೇಳಿ ನಾನು ಕನ್ನಡಮ ಪತ್ರಿಕೆಯ ವರದಿಗಾರನಾಗಿ ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಗುರುಭ್ಯೋ ನಮಃ. ನಿನ್ನೆ ಪೂರ್ವಾರಾಧನೆಯ ಪ್ರಯುಕ್ತ ನಿನ್ನೆ ವಿಜೃಂಭಣೆಯಿಂದ ಪೂರ್ವಾರಾಧನೆ ನಡೆಯಿತು. ರಾಘವೇಂದ್ರ ಸ್ವಾಮಿಗಳವ್ರದ್ದು ರಘುತ್ತಮ ರಾಯರ ಮಠ ಸಾವಡೆಗಲ್ಲಿಯಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಇವತ್ತು ಮಧ್ಯಾರಾಧನೆ ಈಗ ವಿಜೃಂಭಣೆಯಿಂದ ಎಲ್ಲ ಮುಂಜಾನೆ ಪಂಚಾಮೃತ ಅಭಿಷೇಕ ಎಲ್ಲ ಆಗಿದೆ. ಈಗೇನದ ಇನ್ನು 1 ಗಂಟೆಗೆ ತೀರ್ಥ ಪ್ರಸಾದ, ಆಮೇಲೆ ಸಾಯಂಕಾಲ ಮಂತ್ರಪುಷ್ಪ ಇರೋದರಿಂದ ಎಲ್ಲರೂ ಭಕ್ತಾದಿಗಳು ಬಂದು ಸಹಕರಿಸಬೇಕು. ನಾಳೆ ಉತ್ತರಾರಾಧನೆ ಪ್ರಯುಕ್ತ ಬೆಳಗ್ಗೆ ನಿರ್ಮಾಲ್ಯ ವಿಸರ್ಜನೆ ಮತ್ತು ಪಂಚಾಮೃತ ಅಭಿಷೇಕ ಹಾಗೂ ಅಷ್ಟೋತ್ತರ ಇರುತ್ತದೆ. 12 ಗಂಟೆಗೆ ಮಹಾರಥೋತ್ಸವ ಇರುತ್ತದೆ. ಜಮಖಂಡಿ ಸಾವಳಗಲ್ಲಿ ರಾಯರ ಮಠದಿಂದ ಹನುಮಂತಿಯವರ ಗುಡಿ ಮಾರ್ಕೆಟ್ನಲ್ಲಿ ಹನುಮಂತರ ಗುಡಿಗೆ ಹೋಗಿ ಬರುವುದು. ಆಮೇಲೆ ಮಧ್ಯಾಹ್ನ 1 ಗಂಟೆಗೆ ತೀರ್ಥ ಪ್ರಸಾದ ಹಾಗೂ ಸಾಯಂಕಾಲ ಮಂತ್ರಪುಷ್ಪ ಹಾಗೂ ಫಲಮಂತ್ರಾಕ್ಷತೆ ವಿತರಣೆ ಇರುತ್ತದೆ ಮತ್ತು ಸಂಗೀತ ಕಾರ್ಯಕ್ರಮವೂ ಇರುತ್ತದೆ. ಎಲ್ಲ ಭಕ್ತಾದಿಗಳು ಸರಿಯಾದ ಸಮಯಕ್ಕೆ ಎಲ್ಲರೂ ಬಂದು ರಘುತ್ತಮ ರಾಯರ ಮಠ ಸಾವಡೆಗಲ್ಲಿಗೆ ಬಂದು ಧನ ಸಹಾಯ ಕೊಟ್ಟು ಸಹಕಾರ ಕೊಟ್ಟು ಎಲ್ಲರೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಸವಿನಯ ಪ್ರಾರ್ಥನೆ. ಭಕ್ತಾದಿಗಳಲ್ಲಿ ಸವಿನಯ ಪ್ರಾರ್ಥನೆ. ಜಮಖಂಡಿಯ ಸಾಬಡೇಗಲ್ಲಿ ರಘುತ್ತಮ ರಾಯರ ಮಠದ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಭಕ್ತಾದಿಗಳು ತನುಮನಧನದಿಂದ ಸಹಾಯ ಮಾಡಿ ಗುರುಗಳ ವಿಶೇಷ ಪರಮಾನುಗ್ರಹಕ್ಕೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕೋರಿಕೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸುಜನರಿಗೆ ಪುಣ್ಯ ಕ್ಷೇತ್ರದ ನಿಲಯ, ಸುಜನರಿಗೆ ಪುಣ್ಯ ಕ್ಷೇತ್ರದ ನಿಲಯ, ರಾಯರ ಮಂದಿರ ಮಂತ್ರಾಲಯ ಗುರು, ರಾಯರ ಮಂದಿರ ಮಂತ್ರಾಲಯ ಗುರು. ಸುಜನರಿಗೆ ಪುಣ್ಯ ಕ್ಷೇತ್ರದ ನಿಲಯ, ರಾಯರ ಮಂದಿರ ಮಂತ್ರಾಲಯ ಗುರು, ರಾಯರ ಮಂದಿರ ಮಂತ್ರಾಲಯ. ತುಂಗಾ ನದಿಯ ಪವಿತ್ರ ಸ್ನಾನ, ರಾಘವೇಂದ್ರ ಪಾದೋದಕ ಪಾನ. ಎಲ್ಲ ಭಕ್ತರಲ್ಲಿ ಪ್ರಾರ್ಥನೆ. ನಿನ್ನೆ ಪೂರ್ವಾರಾಧನಾ, ಇಂದು ಮಧ್ಯಾರಾಧನಾ, ನಾಳೆ ಉತ್ತರಾರಾಧನಾ. ಇವತ್ತು ಮತ್ತು ನಾಳಿನ ದಿವಸ ರಥೋತ್ಸವಕ್ಕೂ ಎಲ್ಲರೂ ಸಹಭಾಗಿಗಳು ಆಗಬೇಕು.
ರಾಯರ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕಂತ ಎಲ್ಲರಲ್ಲಿ ಹುನ್ನೂರು ರಾಯರ ಮಠದಲ್ಲಿ ರಥೋತ್ಸವ ತೀರ್ಥಪ್ರಸಾದದಿಂದ ಎಲ್ಲರೂ ಬರಬೇಕಾಗಿ ಕೋರಿಕೆ. ತುಂಗಾ ನದಿಯ ಪವಿತ್ರ ಸ್ನಾನ ರಾಘವೇಂದ್ರ ಪಾದೋದಕ ಪಾನ ರಾಯರ ಕುರಿತು ಮಧುರ ವಿಗಾನ ರಾಯರ ಕುರಿತು ಮಧುರ ವಿಗಾನ ಅದುವೇ ಶಾರದೆ ಮಾತೆಯ ಧ್ಯಾನ ಅದುವೇ ಶಾರದೆ ಮಾತೆಯ ಧ್ಯಾನ ಸುಜನರಿಗೆ ಪುಣ್ಯ ಕ್ಷೇತ್ರದ ನಿಲಯ ರಾಯರ ಮಂದಿರ ಮಂತ್ರಾಲಯ ಗುರು ರಾಯರ ಮಂದಿರ ಮಂತ್ರಾಲಯ ರಾಯರು ವೃಂದಾವನದಲ್ಲಿ ನಿಂತು ಬೇಡಿದ ವರಗಳ ಕೊಡುತ್ತಿಹರಿಂತು ರಾಯರು ವೃಂದಾವನದಲ್ಲಿ ನಿಂತು ಬೇಡಿದ ವರಗಳ ಕೊಡುತ್ತಿಹರಿಂತು ವರವನು ಪಡೆದ ಬಹು ಸುಜನರು ವರವನು ಪಡೆದ ಬಹು ಸುಜನರು ಲೋಕಕ್ಕೆ ಪಾವನರಾಗಿಹರು ಲೋಕಕ್ಕೆ ಪಾವನರಾಗಿಹರು ಸುಜನರಿಗೆ ಪುಣ್ಯ ಕ್ಷೇತ್ರದ ನಿಲಯ ರಾಯರ ಮಂದಿರ ಮಂತ್ರಾಲಯ ಗುರು ರಾಯರ ಮಂದಿರ ಮಂತ್ರಾಲಯ ಹಿರಿಯ ಸ್ವಾಮಿಗಳಲ್ಲಿ ಒಬ್ಬರು ಇವರು ಡಂಬಾಚಾರವ ನಂಬರು ಇವರು ಹಿರಿಯ ಸ್ವಾಮಿಗಳಲ್ಲಿ ಒಬ್ಬರು ಇವರು ಡಂಬಾಚಾರವ ನಂಬರು ಇವರು ನಂಬಿದ ಭಕುತರಿಗೊಲಿವರು ಇವರು ನಂಬಿದ ಭಕುತರಿಗೊಲಿವರು ಇವರು ರಾಮನ ಕೃಪೆಗೆ ಪಾತ್ರರಾಗಿಹರು ರಾಮನ ಕೃಪೆಗೆ ಪಾತ್ರರಾಗಿಹರು ಸುಜನರಿಗೆ ಪುಣ್ಯ ಕ್ಷೇತ್ರದ ನಿಲಯ ರಾಯರ ಮಂದಿರ ಮಂತ್ರಾಲಯ ಗುರು ರಾಯರ ಮಂದಿರ ಮಂತ್ರಾಲಯ ಗುರು ರಾಯರ ಮಂದಿರ ಮಂತ್ರಾಲಯ. ಮಧ್ಯಾರಾಧನೆಯ ಪ್ರಯುಕ್ತ ಹುನ್ನೂರು ರಾಯರ ಮಠದಲ್ಲಿ ಸೇವಾ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇವೆ. ಇಂದು ಇಲ್ಲಿ ಭಕ್ತಾದಿಗಳು ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಲಿದ್ದಾರೆ. ಇದಕ್ಕಾಗಿ ನಮ್ಮ ತಯಾರಿ ನಡೆದಿದೆ. ಭಕ್ತಾದಿಗಳಲ್ಲಿ ಸವಿನಯ ಪ್ರಾರ್ಥನೆ. ನಿನ್ನೆ ಪೂರ್ವಾರಾಧನೆ ಅತಿ ವಿಜೃಂಭಣೆಯಿಂದ ಜರುಗಿತು. ಇಂದು ಮಧ್ಯಾರಾಧನೆ ಪ್ರಯುಕ್ತ ಹುನ್ನೂರು ರಾಯರ ಮಠದಲ್ಲಿ ಎಲ್ಲರೂ ತೀರ್ಥಪ್ರಸಾದವನ್ನು ಸ್ವೀಕರಿಸಬೇಕು. ನಾಳೆ ಉತ್ತರಾರಾಧನಾ ಪ್ರಯುಕ್ತ ಹುನ್ನೂರು ರಾಯರ ಮಠದಲ್ಲಿ ಮಧ್ಯಾಹ್ನ 12 ಗಂಟೆಗೆ ರಥೋತ್ಸವ ಜರುಗುತ್ತದೆ. ಹಾಗೂ ತೀರ್ಥಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ಗುರು ರಾಘವೇಂದ್ರ ಮಹಾಸ್ವಾಮಿಗಳವರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಯ್ ಜಮಖಂಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ಲಿಂಕ್ನ ಎಲ್ಲ ಕಡೆ ತಪ್ಪದೇ ಶೇರ್ ಮಾಡಿ, ನಮಗೆ ನಿಮ್ಮ ಸಂಪೂರ್ಣ ಸಪೋರ್ಟ್ ಕೊಡಿ ಪ್ಲೀಸ್. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಶೇರ್ ಮಾಡಿ, ತಪ್ಪದೇ ಲೈಕ್ ಮಾಡಿ. ಆರಂಭಿಸ್ತಿರೋ ಬೆಂಗಳೂರು. ವೆಲ್ಕಮ್ ಟು ಹಾಯ್ ಜಮಖಂಡಿ ಚಾನಲ್. ಹಾಯ್ ಜಮಖಂಡಿ ಚಾನಲ್ಗೆ ಸ್ವಾಗತ ಸುಸ್ವಾಗತ.
पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे।
ಓಂ ಗುರುಭ್ಯೋ ನಮಃ ಶ್ರೀಮದಾನಂದೇತ ಭಗವತ್ಪಾದ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಾಯ ಭಜತಾಂ ಕಲ್ಪಕ್ಷಾಯ ನಮತಾಂ ಕಾಮಧೇ ಆಪಾದಮೌಳಿಪರ್ಯಂತಂ ಗುಣಾಮಕ್ತೇನ ವಿಘ್ನಾಪನ ಶಂತಿ ಸಿದ್ಧಂತ ದುರ್ವಾದಿದ್ವಾಂಧ್ರ ವೈಷ್ಣವೇಂದ್ರ ಶ್ರೀರಾಘವೇಂದ್ರ ಗುರುಮೂರ್ತಂತ್ಯಾಳಗೆ ಮೂಕಪತ್ರಸಾದೇನ ಮುಖನಾಯಿತೆ ರಾಜರಾಜೋತ್ತೋ ಶ್ರೀ ರಾಘವೇಂದ್ರಂ ತಮಾಸದೇ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಷ್ಟು ದಿನ 3 ದಿನ ಸತತವಾಗಿ ಶ್ರೀ ರಾಘವೇಂದ್ರ ರಘೋತ್ತಮ ಶ್ರೀ ರಾಘವೇಂದ್ರ ಉತ್ಸವ ಜರುಗಿದೆ. ಭಕ್ತಾದಿಗಳೆಲ್ಲರೂ ಬಂದು ಅನ್ನ ಸಮರ್ಪಣೆ ಮತ್ತು ಸೇವಾ ಕರ್ತ ಮಾಡಿಕೊಂಡು ಎಲ್ಲ ಸೇವಾ ಮಾಡಿರಿ. ಅದಕ್ಕೆ ನಿಮಗೆಲ್ಲ ಅನುಗ್ರಹ ಆಗಲಿ. ರಾಯರು ಮತ್ತು ಅನುಗ್ರಹದಿಂದ ನಿಮಗೆ ಜರುವಾಗಿ ಆಶೀರ್ವಾದ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾಯಿದ್ದೇವೆ. ಅಲ್ಲಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ.
ಮಾಡ್ತೀನಿ ಮಾಡಿ
ಹಾಯ್ ಜಮಖಂಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ಲಿಂಕ್ನ ಎಲ್ಲ ಕಡೆ ತಪ್ಪದೇ ಶೇರ್ ಮಾಡಿ ನಮಗೆ ನಿಮ್ಮ ಸಂಪೂರ್ಣ ಸಪೋರ್ಟ್ ಕೊಡಿ ಪ್ಲೀಸ್. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಶೇರ್ ಮಾಡಿ, ತಪ್ಪದೆ ಲೈಕ್ ಮಾಡಿ. ಆಡಮ್ ಸ್ಟುಡಿಯೋ ಬೆಂಗಳೂರು.